ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. Tata's and Singapore Airlines invested rupees 9,558 crores in Air India. ಟಾಟಾ ಸನ್ಸ್ ಹಾಗೂ ಸಿಂಗಾಪುರ್ ಏರ್ಲೈನ್ಸು 2024-25 ಅಲ್ಲಿ 9,558 ಕ್ರೋರ್ಸು ಏರ್ ಇಂಡಿಯಾ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಟಾಟಾ ಸನ್ಸ್ ಅಪ್ರಾಕ್ಸಿಮೇಟ್ಲಿ 3,224 ಕ್ರೋರ್ಸು, ಸಿಂಗಾಪುರ್ ಏರ್ಲೈನ್ಸು ಅಪ್ರಾಕ್ಸಿಮೇಟ್ಲಿ 6,333 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಈ ದುಡ್ಡನ್ನು ತಗೊಂಡು ಏರ್ ಇಂಡಿಯಾ ಅವರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಏರ್ ಇಂಡಿಯಾ ನಿಮಗೆ ಗೊತ್ತಿದ್ದಾಗೆ ಟಾಟಾಸು ಗೌರ್ಮೆಂಟಿಂದ ಜಾನ್ವರಿ 2022 ಪರ್ಚೇಸ್ ಮಾಡಿದರು. ಹಾಗೂ ನವಂಬರ್ 2024 ವಿಸ್ತಾರ ಏರ್ ಇಂಡಿಯಾ ಜೊತೆಗೆ ಮರ್ಜ್ ಮಾಡಿದರು. ಹಾಗೂ ಅದಾದಮೇಲೆ ಸಿಂಗಾಪುರ್ ಏರ್ಲೈನ್ಸ್ ಸ್ಟೇಕು ಏರ್ ಇಂಡಿಯಾಲಿ 25.1% ಸ್ಟೇಕ್ ಇದೆ. ಯಾಕಂದರೆ ವಿಸ್ತಾರ ಟಾಟಾಸ್ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಒಂದು ಜಾಯಿಂಟ್ ವೆಂಚರ್ ಕಂಪ್ನಿ. ನ್ಯೂಸ್ ನಂಬರ್ 2. ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಟ್ ನ್ಯೂ ಲೈಫ್ ಟೈಮ್ ಹೈ. ಬ್ಯಾಂಕಿಂಗ್ ಸ್ಟಾಕ್ಸ್ ಇವತ್ತು ಚೆನ್ನಾಗಿ ರ್ಯಾಲಿ ಆಯಿತು. ಹಾಗೂ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಥವಾ ಬ್ಯಾಂಕ್ ನಿಫ್ಟಿ ಅಂತ ಏನು ಕರಿತೀವಿ ಅದು ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. 57,252ವರೆಗೆ ಹೋಗಿತ್ತು. ರ್ಯಾಲಿ ಮೇನ್ಲಿ ಆಗಿದ್ದು ಪ್ರೈವೇಟ್ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ. HDFC ಬ್ಯಾಂಕ್ ಶೇರ್ಸು ಆಲ್ಮೋಸ್ಟ್ 2% ಅಪ್ ಆಯಿತು. ಹಾಗೂ ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು ಇವತ್ತು 2025. ಆಕ್ಸಿಸ್ ಬ್ಯಾಂಕು 1.7% ಅಪ್ರಾಕ್ಸಿಮೇಟ್ಲಿ ಅಪ್ಪು. ಈ ಎರಡು ಸ್ಟಾಕು ರ್ಯಾಲಿ ಆಗಿದ್ದರಿಂದ ನಿಫ್ಟಿ 50ಗೆ ಹೆಲ್ಪ್ ಆಯಿತು. ನಿಫ್ಟಿ 50 ಇಂಡೆಕ್ಸ್ ಇವತ್ತು 1.2% ಮೇಲೆ ಹೋಯಿತು. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ 0.6%, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 0.4% ಅಪ್ಪು. ನ್ಯೂಸ್ ನಂಬರ್ 3. ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪ್ ಕ್ರಾಸಸ್ 20 lakh crore ಅಗೇನ್. ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪು ಮತ್ತೊಮ್ಮೆ ಸುಮಾರು ತಿಂಗಳಾದಮೇಲೆ 20 ಲಕ್ಷ ಕೋಟಿ ಮಾರ್ಕ್ ಕ್ರಾಸ್ ಆಯಿತು ಇವತ್ತು. ಕ್ಲೋಸಿಂಗ್ ಟೈಮಲ್ಲಿ ಮಾರ್ಕೆಟ್ ಕ್ಯಾಪು 20.22 lakh crores ಇತ್ತು. ಸದ್ಯಕ್ಕಿರೋ ಲೆವೆಲು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಅಕ್ಟೋಬರ್ 2024. ಹಾಗೂ ಅದರದ್ದು ಹೈಯೆಸ್ಟು 1,600 ರೀಚ್ ಆಗಿತ್ತು ಜುಲೈ 2024. ಈಗ ಸದ್ಯಕ್ಕೆ ಅರೌಂಡ್ 1,494 ಪರ್ ಶೇರ್ ಇದೆ. ಸುಮಾರು ಸ್ಟಾಕ್ಸು 52 ವೀಕ್ ಹೈ ಹತ್ತಿರ ಬರ್ತಾ ಇದೆ. ಯಾಕಂದರೆ ನಿಫ್ಟಿ 50ನೂ ಆಲ್ಮೋಸ್ಟ್ 52 ವೀಕ್ ಹೈ ಹತ್ತಿರ ಬಂದಿದೆ. ಆದರೆ ಸುಮಾರು ಬೇರೆ ಸ್ಟಾಕ್ಸು ಆ್ಯಕ್ಚುಲಿ ನಿಫ್ಟಿ 50 ರ್ಯಾಲಿ ಆಗ್ತಾಯಿದ್ರು ಅದು ಜಾಸ್ತಿ ರ್ಯಾಲಿ ಆಗಿದೆ, ಒಂಥರ ಸ್ಟ್ಯಾಗ್ನೇಟ್ ಆಗ್ತಾಯಿದೆ. ನ್ಯೂಸ್ ನಂಬರ್ 4. HDB ಫೈನಾನ್ಷಿಯಲ್ IPO ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್. HDB ಫೈನಾನ್ಷಿಯಲ್ ಸರ್ವಿಸಸ್ IPO ಇವತ್ತು 2ನೇ ದಿವಸ ಹಾಗೂ 1.15 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಲಾಸ್ಟ್ ಡೇ ಸಬ್ಸ್ಕ್ರಿಪ್ಷನ್ಗೆ. ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 0.93 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. HNIಸದು 2.18 ಟೈಮ್ಸು ಅವರ ಕೋಟಾ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸು ಬರೀ 0.66 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಈ IPOಗೆ 53 ರೂಪಾಯಿ ಪರ್ ಶೇರು. ಇದು 7% ಅಬವ್ ದಿ ಇಶ್ಯೂ ಪ್ರೈಸ್ ಆಫ್ 740. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. JSW ಪೇಂಟ್ಸ್ ಹಾಗೂ ಆಕ್ಸೋನೋಬಲ್ ಅವರು ಮೋಸ್ಟ್ ಪ್ರಾಬ್ಲಿ ರಿಪೋರ್ಟ್ಸ್ ಪ್ರಕಾರ ಫೈನಲ್ ಹಾಗೂ ಡೆಫಿನೆಟಿವ್ ಡಾಕ್ಯುಮೆಂಟ್ಸನ್ನು ಸೈನ್ ಮಾಡ್ತಾರೆ ನೆಕ್ಸ್ಟ್ ಫ್ಯೂ ಡೇಸಲ್ಲಿ. ಹಾಗೂ ಆವಾಗ JSW ಪೇಂಟ್ಸ್ ಅವರು ಆಕ್ಸೋನೋಬಲ್ ಪೇರೆಂಟ್ ಕಂಪ್ನಿದು ಸ್ಟೇಕನ್ನು ಫುಲ್ಲಿ ಪರ್ಚೇಸ್ ಮಾಡ್ತಾರೆ. 74.76% ಸ್ಟೇಕು ಆಕ್ಸೋನೋಬಲ್ದು ಪೇರೆಂಟ್ ಕಂಪ್ನಿ ನೆದರ್ಲ್ಯಾಂಡ್ಸದು ಕಂಪ್ನಿ ಅವರು ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಹಾಗೂ ಈ ಸ್ಟೇಕದ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 10,985 ಕ್ರೋರ್ಸ್ ಇರುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದರಿಂದ JSW ಪೇಂಟ್ಸು ಸ್ವಲ್ಪ ದೊಡ್ಡ ಕಂಪ್ನಿ ಆಗುತ್ತೆ, ಸ್ವಲ್ಪ ಅವರ ಪೊಸಿಷನ್ ಸ್ಟ್ರೆಂಥನ್ ಆಗುತ್ತೆ. ಯಾಕಂದರೆ ಆಕ್ಸೋನೋಬಲ್ದು ಫೇಮಸ್ ಬ್ರ್ಯಾಂಡ್ ಇದೆ ಡ್ಯೂಲಕ್ಸ್ ಪೇಂಟ್ ಅಂತ, ಆ ಹೆಸರಿಂದ ಅವರ ಸೇಲ್ಸು ಜಾಸ್ತಿ ಆಗ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 304 ಪಾಯಿಂಟ್ ಅಪ್ಪು 25,549 ಕ್ಲೋಸ್ ಆಯಿತು. ಸೆನ್ಸೆಕ್ಸು 1000 ಪಾಯಿಂಟ್ ಅಪ್ಪು 83,756 ಕ್ಲೋಸ್ ಆಯಿತು. ಇವತ್ತೂ ಆಲ್ಮೋಸ್ಟು ಡೇದ ಹೈಯೆಸ್ಟ್ ಹತ್ರನೇ ಮಾರ್ಕೆಟು ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 4.16% ಅಪ್ಪು, ಜಿಯೋ ಫೈನಾನ್ಷಿಯಲ್ 3.03% ಅಪ್ಪು, ಇಂಡಾಲ್ಕೋ 2.67% ಅಪ್ಪು. ಟಾಪ್ ಲೂಸರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬು 1.5% ಡೌನು, ಟೆಕ್ ಮಹೀಂದ್ರಾ 0.87% ಡೌನು, ಹೀರೋ ಮೋಟೋಕಾಪ್ 0.53% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 3.8% ಅಪ್ಪು, ಅದಾನಿ ಪವರ್ 3.8% ಅಪ್ಪು, ಶ್ರೀ ಸಿಮೆಂಟ್ಸ್ 3.54% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 1.16% ಡೌನು, ಮ್ಯಾಕ್ರೋಟೆಕ್ ಡೆವಲಪರ್ಸ್ 1.04% ಡೌನು, DLF 0.85% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. Advances 1,337 stocks,
ಕಮ್ಮಿ ಆಗಿದ್ದು 1263 ಸ್ಟಾಕ್ಸು. ಸೊ 51% ಅಪ್ಪು, 49% ಡೌನು. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 2,428 crores net sales ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,373 crores net purchases. Point number 6, today's gold and silver price. Gold price 9,895 per gram, silver 108 ರೂಪಾಯಿ per gram. Point number 7, today's rupee value. ಒಂದು US dollar 85.7 rupees, ಒಂದು euro 100.51 rupees. Point number 8, stocks near 52-week high. HDFC Bank 52-week high 2027, closing 2022. Bharti Airtel 52-week high 2018, closing 2014. Hyundai Motors 2147 52-week high, closing price 2126. Point number 9, stocks near 52-week low. Ola Electric 52-week low 43.01, closing price 43.16 rupees. Point number 10, global cues today. Hong Kong markets 0.61% down, Japan 1.62% up, Germany 0.87% up, France 0.24% up, UK 0.26% up, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.31% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.